ರೈಟ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಂಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ. ನಾವು ಇವತ್ತು ರಿಯಾಕ್ಟ್ ಮಾಡ್ತಾ ಇದ್ವಿ ಕನ್ನಡ ಸೀರಿಯಲ್. ಕನ್ನಡ ಸೀರಿಯಲ್ ಅಂದರೆ ನೀವು ಏನು ತಿಳ್ಕೊಂಡ್ರು, ಒಂದೇ ರಿಯಾಕ್ಷನ್ 10 ಬರ್ತದ್ರು. ಅವರು ಅತ್ತೆ ಮಕ್ಕಳು ಎಲ್ಲರೂ ಬ್ರೋ, ಅವರು ಸಾಮ್ರಾಜ್ಯ ಕೂಡ ಎಲ್ಲ ಬರ್ತದೆ. ಸತ್ತವರು ಕೂಡ ಎದ್ದು ಫೋಟೋದಿಂದ ಎದ್ದು ಬರ್ತಾರೆ. ನಾವು ಫಸ್ಟ್ ಮಾತಾಡೋಣ ಶ್ರೀರಸ್ತು ಶುಭ್ರಮಸ್ತು. ಸೊಸೆಗೆ ಅತ್ತೆಗೆ ಮಕ್ಕಳು ಹುಟ್ಟಲಿಲ್ಲ. ಒಬ್ಬನು ವಯಸ್ಸಾದವನಿದ್ದಿರ್ಬೋದು, ನಂಗೆ ಅನ್ಸದ ಅವನು 50-40 ವಯಸ್ಸಿದ್ದಿರ್ಬೋದು. ಅವನಿಗೆ ಮದುವೆ ಮಾಡ್ತಾರೆ. ಅವನು ಯಾರಿಗೆ ಮದುವೆ ಮಾಡ್ತಾನೆ? ಒಬ್ಬಳಿಗೆ ಅವನಿಗೆ ಮಗ ಇದ್ದಾನೆ. ಅವನು 40-50 ವಯಸ್ಸಿದ್ದಿರ್ಬೇಕು, ಹಂಗಿದ್ದಾನೆ. ಅವರಿಬ್ರು ಮಂದಿ ಮದುವೆ ಆಯ್ತು ಬಿಡು, ಇರ್ಲಿ ಏನಾಗಲ್ಲ. ಆದ್ರೆ ಅವಳಿಗೆ ಮಕ್ಕಳಾಗ್ತಾರೆ ಗುರು. ನೆಕ್ಸ್ಟ್ ಬ್ರಹ್ಮಗಂಟು, ಹೆಸರಲ್ಲಿ ಗಂಟು ಇದೆ. ಒಂದು ಮೆಣಸಿನ್ಕಾಯಿ ಇದೆ, ಅವನಿಗೆ ಬಟಾಟೆ ಇಷ್ಟ ಹೋಗ್ತದೆ. ಬಟಾಟಿಗೆ ಮೆಣಸಿನ್ಕಾಯಿ ಇಷ್ಟವಿಲ್ಲ, ಯಾಕಂದ್ರೆ ಅವನ ಹತ್ರ ದುಡ್ಡು ಹಣ ಇಲ್ಲ, ಆಸ್ತಿ ಇಲ್ಲ. ಆದ್ರೆ ನಿಜವಾಗಿ ಅವನ ಹತ್ರ ಫುಲ್ ಸಂಪತ್ತು ಆಸ್ತಿ ಎಲ್ಲ ಇದೆ. ಆದ್ರೆ ಅವಳಿಗೆ ಏನನ್ಸದ, ಅವನು ಬಡವ, ಆದ ಕಾರಣ ಅವಳು ಓಡಿ ಹೋಗ್ತಾಳೆ. ಅವರ ತಂಗಿ ಬದನೆಕಾಯಿ ಇರ್ತಾಳೆ, ಅವಳಿನ ಜೊತೆ ಅವಳನ್ನು ಮದುವೆ ಮಾಡ್ತಾರೆ. ಆದ್ರೆ ಅವರ ಅತ್ತಿಗೆ ಇಷ್ಟವಿಲ್ಲ, ಯಾಕಂದ್ರೆ ಅವಳಿಗೆ ಮಕ್ಕಳು ಹುಟ್ಟವೆ. ಅತ್ತಿಗೆಗೆ ಎಂಥ ಸೊಸಿ ಬೇಕಂದ್ರೆ ಅವಳಿಗೆ ಮಕ್ಕಳು ಹುಟ್ಟಬಾರ್ದು, ಯಾಕಂದ್ರೆ ಮಕ್ಕಳು ಹುಡ್ತಾರೆ ಎಲ್ಲ ಆಸ್ತಿ ಸಂಪತ್ತು ಎಲ್ಲ ಅವಳಿಗೆ ಹೋಗ್ತದೆ. ಕನ್ನಡ ಸೀರಿಯಲ್ನಲ್ಲಿ ಒಬ್ಬರಿಗೆ ಮಕ್ಕಳು ಬೇಕಂದ್ರೆ ಮಕ್ಕಳು ಹುಟ್ಟಲ್ಲ, ಮಕ್ಕಳು ಬೇಡ ಅಂದ್ರೆ ಮಕ್ಕಳು ಹುಟ್ಟವೆ. ಇದು ಎಲ್ಲಿಂದ ಗುರು? ಇದರಲ್ಲಿ 4 ದಿನಗಳಿಂದ ನಾನು ನೋಡಿದೆ, ಅದು ಒಂದು ಅಡ್ವರ್ಟೈಸ್ನಲ್ಲಿ ಬಂತು. ಅವಳಿಗೆ ಚೋಳ ಕಡಿತದೆ, ಅವಳ ಗಂಡಿಗೆ ಚೋಳ ಕಡಿಯುತ್ತೆ, ಅವಳು ಕೈ ಅಡ್ಡ ಹಾಕ್ತಾಳೆ. ಅದೇ ಗುರು, ಅದು ಚೋಳು ಬರ್ತದೆ. ಅದು ಕೂಡ ರಿಯಲ್ ತಗೋಲಿಲ್ಲ, ಅವರು ಸ್ಕ್ರೀನ್ ಯೂಸ್ ಮಾಡಿದ್ದಾರೆ. ಅಲ್ಲಿ ಆದ್ರೂ ರಿಯಲ್ ತಗೋರಲ್ಲ. ಪುಟ್ಟಕ್ಕನ ಮಕ್ಕಳು ಯಾರು ಗುರು? ಇವರು DC ಮೇಡಮ್, ನಿಮ್ಗೆ ಗೊತ್ತಾಗಿರ್ಬೋದು. ನನಗೆ ಆ ಸ್ನೇಹಗಳು ಅಕ್ಕ ಹೆಸರು ಗೊತ್ತಿಲ್ಲ. ಅವಳು ಇದ್ದವಳು ಓಡಿ ಹೋಗ್ತಾಳೆ, ಯಾಕಂದ್ರೆ ಅವ್ರ ಮನೆಯಲ್ಲೆಲ್ಲ ಡೌಟ್ ಬರ್ತದೆ, ಏನೋ ಬತ್ತು. ಅದು ಇವಳು ಅವ್ರ ಅಮ್ಮನ ಮನೆಗೆ ಬರ್ತಾಳೆ. ಅವ್ರ ಅಮ್ಮನ ಮನೆಗೆ ಬಂದು ಅವ್ರ ಅಮ್ಮನ ಮನೆಯಿಂದ ಕೂಡ ಓಡಿ ಹೋಗ್ತಾಳೆ. ಎಲ್ಲಿ ಹೋಗ್ತಾಳೆ? ಬೆಂಗಳೂರು ಬ್ರೋ. ಇಲ್ಲಿ ಒಂದು 20-30 ಕಿಲೋಮೀಟರ್ ಅಲ್ಲಿರ್ತಾಳೆ. ಅಲ್ಲಿ ಎದಕ್ಕೆ ಹೋಗುದು? ಓಡಿ ಹೋಗ್ಬೇಕಂದ್ರೆ ಇಲ್ಲಿಂದ ಮುಂಬೈ, ದಿಲ್ಲಿ ಎಲ್ಲಾದ್ರೂ ಹೋಗ್ಬೇಕು. ಆದ್ರೆ ನೀವು ಒಂದು 20 ಕಿಲೋಮೀಟರ್ ಅಲ್ಲಿ ಹೇಗೆ ಹೋಗ್ತೀರಿ? ಗೊತ್ತಿಲ್ಲಾರೆ ಬಸ್ನಲ್ಲಿ ಹೋಗ್ತೀನಿ ಮಾರ. ನಿನಗೆ ಎದಕ್ಕೆ ಬೇಕು? ಅದು ಕ್ಯಾಂಟೀನ್ ಯೂಸ್ ಮಾಡ್ತಾಳೆ. ಕ್ಯಾಂಟೀನ್ ಅಂದ್ರೆ ಅಡಿಗೆ ಮಾಡೋದು. ಅದು ಇವಳಿಗೆ ಅವನ ಗಂಡಂದು ಮತ್ತೊಮ್ಮೆ ಮದುವೆ ಆಗ್ತದೆ, ಅದು ಕ್ಯಾಟ್ರಿನ್ ಬರ್ತದೆ. ಇವಳೇ ಸ್ವತಃ ಅಡಿಗೆ ಮಾಡ್ತಾಳೆ ಮತ್ತು ಎಲ್ಲರಿಗೆ ಬಡಿಸುತ್ತ. ಅವ್ರು ಯಾರು ಎಲ್ಲಿಂದ ಅವಳ ಗಂಡಂದು ಮದುವೆ ಆಗ್ತಾಳೆ ಅಂದ್ರೆ ಎಲ್ಲ ಗೊತ್ತಿದೆ ಆಕಿಗೆ. ಆದ್ರೆ ಅವಳು ಅಡಿಗೆ ಮಾಡ್ತಾಳೆ. ಏತಕ್ಕೆ? ಮನೆಯಿಂದ ಸ್ವತಃ ಇವಳು ಬೇಡ ಅಂತ ಓಡಿ ಹೋಗಿದ್ದಾಳೆ. ಆದ್ರೆ ಇವಳಿಗೆ ಎತ್ತಕ್ಕೆ ಬೇಕು. ಅವ್ರದ್ದು ಏನ್ ಮಾಡ್ತಾ ಇದ್ದಾರೆ, ಅವ್ರ ಅಮ್ಮ ಹೇಗಿದ್ದಾಳೆ, ಅವ್ರ ಸ್ನೇಹ ಆಗಿದ್ದಾಳೆ ಎತ್ತಕ್ಕೆ ಬೇಕು. ಪೊಲೀಸ್ ಅವ್ರ ಫೋನ್ ಹಚ್ಚೆ, ಸಿಂಗಾರಮ್ಮ ಬಂಗಾರಮ್ಮ ನಮ್ಮ ಸ್ನೇಹ ಹಿಂಗಿದ್ದಾಳೆ ಹಂಗಿದ್ದಾಳೆ ಎಲ್ಲ ಹೇಳ್ತಾನೆ. ಅವರಿಗೆ ಮತ್ತಷ್ಟು ಡೌಟ್ ಬರಲ್ಲ. ಇವ್ರದ್ದೊಂದು ಮುಗಿತು. ಆದ್ರೆ ಇವು ಮತ್ತೊಮ್ಮೆ ಸ್ಟಾರ್ಟ್ ಆಯ್ತು. ಸಿಂಗಾರಮ್ಮ ಬಂಗಾರಮ್ಮ, ಇವಳು ಸ್ನೇಹದವಳು ಬಂಗಾರಮ್ಮ ಮತ್ತು ಸಿಂಗಾರನ್ನು ಕರ್ಕೊಂಬರ್ತಾಳೆ. ಸಿಂಗಾರ ಯಾರು ನಂಗೆ ಗೊತ್ತಿಲ್ಲ, ಒಬ್ಬರನ್ನು ಕರ್ಕೊಂಬರ್ತಾಳೆ ಅವ್ರ ಗಾಡಿಯಿಂದ. ಅವಳೇ ನಿಜವಾದಂತ. ಅವಳು ಬರುವಾಗ ಮತ್ತೊಮ್ಮೆ ಆಕ್ಸಿಡೆಂಟ್ ಆಗ್ತದೆ ಗುರು. ಅದರಲ್ಲಿ 2 ಮಂದಿ ಸಾಯ್ತಾರೆ. ಆದ್ರೆ ಡಾಕ್ನ ಹೊತ್ತು 2 ಮಂದಿ ಒಬ್ಬರಿಗೊಬ್ಬರು ನೋಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಒಮ್ಮೆದೊಮ್ಮೆ ಅಚಾನಕ್ ಬ್ರೋ ಹೇಗೆ ಸಾಯ್ತಾರೆ ಗುರು. ಇವರ ಮನೆಯಲ್ಲಿ ಮತ್ತೊಬ್ಳು ಸ್ನೇಹ ಬಂದೇಳು. ಈ ಸ್ನೇಹ ಅಂದ್ರೆ ವೃದ್ಧಿ ಹೋಗಿ ಆ ಸ್ನೇಹದಿಂದ ಎಲ್ಲಿ ಯಾವ್ಯಾವ ಸ್ನೇಹ ಗುರು? ಒಮ್ಮೆ ಎಲ್ಲರನ್ನು ಬನ್ನಿ ಅಂತ ಹೇಳಿ ಒಮ್ಮೆ ಎಲ್ಲ ಸ್ನೇಹನನ್ನು ಕರೆಸಿ ನಮಗೆ ಡೌಟ್ ಆಗೋಲ್ಲ. ಹಂಗೆಲ್ಲ ಮಾಡ್ಬೇಕಾದ್ರೆ ಸೀರಿಯಲ್ ಎತ್ತಕ್ಕೆ ತೆಗೆತಿದ್ರು. ನೆಕ್ಸ್ಟ್ ಸೀರಿಯಲ್ ಬಂದು ಅಣ್ಣಯ್ಯ. ಇವನು ಒಂದು ಸಾವುಕಾರ ಮನೆಯಲ್ಲಿ ಕೆಲಸ ಮಾಡ್ತಾನೆ. ಸಾವುಕಾರ ಮನೆ ಅಂದ್ರೆ ಇವ್ರ ಮಾಮನ ಮನೆ. ಆದ್ರೆ ಇವನಿಗೆ ಮಾಮನ ಮಗಳು ಇಷ್ಟ ಆಗ್ತಾಳೆ. ಆದ್ರೆ ಮಾಮನ ಮಗಳಿಗೆ ಮತ್ತೊಬ್ಬ ಲವರ್ ಇದ್ದಾನೆ. ಮತ್ತೊಬ್ಬ ಗಂಡ ಜೊತೆ ಮದುವೆ ಮಾಡ್ತಾನೆ. ಆದ್ರೆ ಒಮ್ಮೆದೊಮ್ಮೆ ಅವನ ಮಾಮನ ಕೊತ್ತೆ ಮದುವೆ ಮಾಡ್ತಾರೆ. ಅವನು ಮದುವೆ ಆಗ್ತಾನೆ. ಅವನಿಗೋಸ್ಕರ ಅಲ್ಲ, ಆಕಿನ ಲವರ್ಗೋಸ್ಕರ ಅಲ್ಲ. ಒಂದು ಧಾರಾವಾಹಿಯಲ್ಲಿ ಅವನು ಇಷ್ಟ ಟಚ್ ಮಾಡ್ತಾನೆ. ಆದ್ರೆ ಅವನು ಹೋಗಿ ಅಲ್ಲಿ ಬಿದ್ದಿರ್ತಾನೆ. ಒಂದು ಮನೆಯಲ್ಲಿ ಅಣ್ಣ ತಮ್ಮ ಇರ್ತಾರೆ. ಅಣ್ಣ ಇದವನು ಅವನ ತಮ್ಮನ್ನು ಸಾಯಿಸಲು ಅವನೇ ಹೋಗ್ತಾನೆ. ಈ ಸೀರಿಯಲ್ದವ್ರು ಹೇಳ್ತಾರೆ, ನಮ್ ಕಡೆ ರೊಕ್ಕ ಇದ್ರೆ ನಾವೇ ದೊಡ್ಡವರು ಅಂತ. ಆದ್ರೆ ನಿಜವಾಗಿ ಒಂದು 50% ಆಗ್ತದೆ. ಆದ್ರೆ ಮಿಡಲ್ ಕ್ಲಾಸ್ ಅವರು ಕೂಡ ಖುಷಿಯಾಗಿದ್ದಾರೆ. ರೈಟ್ ಗೈ, ನನ್ನ ವಿಡಿಯೋ ಪೂರ್ತಿ ಸಣ್ಣದಾಗಿದೆ, ಯಾಕಂದ್ರೆ ನನ್ನ ನಾಳೆ ಎಕ್ಸಾಮ್ ಇದೆ. ನಾನು ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.